ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ವಿಶೇಷ ಚರ್ಚೆಯನ್ನು ಮುಂದುವರಿಸ್ತೀನಿ. ಶ್ರೀನಿಧಿ ಅವರೇ, ಬೇರೆ ಏನೆಲ್ಲ ಆಕ್ಟಿವಿಟೀಸ್ ನಿಮ್ದಿತ್ತು? ಅಂದ್ರೆ ನಾನು ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲೇ ಫುಟ್ಬಾಲ್ ಆಡ್ತಾ ಇದ್ದೆ. ಅದ್ ಬಿಟ್ರೆ ಜಾಸ್ತಿ ಸೆಕೆಂಡ್ ಪಿ ಯು ಬಂದ್ಮೇಲಂತೂ ಜಾಸ್ತಿ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆದ್ರೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಫುಟ್ಬಾಲ್ ಆಡಕ್ ಹೋಗ್ತಾ ಇದ್ದೆ. ಕಾಲೇಜಲ್ಲೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಇತ್ತು, ಬೇರೆ ಬೇರೆದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇಲ್ಲ, ಏನು ಮಾಡಿಲ್ಲ ಆತರ ತಂದೆಯವರು? ಏನು ಮಾಡಿಲ್ಲ, ಯೂಸ್ ಮಾಡ್ತಾ ಇದ್ರಿ? ಕಾಲೇಜಲ್ಲಿ ಅಲೋ ಮಾಡ್ತಿಲ್ಲ, ಕಾಲೇಜ್ ತಗೊಂಡು ಹೋಗ್ತಾ ಇದ್ರಿ. ಒಳ್ಳೆ ಬೆಳವಣಿಗೆ ಅದು. ಅದು ಅದ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ. ಆ ಪೀರಿಯಡ್ ಅಲ್ಲಿ ಏನು ನಿಮ್ಮ ಡ್ಯೂಟಿ ಅವರ್ಸ್ ಏನಿದೆ, ಹೌದು, ಕಾಲೇಜಿಂದ ಬಂದ್ಮೇಲೆ ಅವನ ಹತ್ರ ಇರ್ತಾ ಇತ್ತು, ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ, ಟೀಚರ್ಸ್ ಹತ್ರ ಡೌಟ್ಸ್ ಇದ್ರೆ ಇವಾಗ ಮ್ಯಾಕ್ಸಿಮಮ್ ನಾವು ಎಷ್ಟು ಅದ್ರದ್ದು ತಪ್ಪಿದ್ವು ಅಷ್ಟು ಒಳ್ಳೇದು ಇರುತ್ತೆ. ಹೌದು, ನಾವು ಉಪಯೋಗಿಸಿಕೊಳ್ಳುವ ಮೆಥಡ್ ಮೇಲೆ ಅದು ನಮ್ಮ ಲಾಭ ನಷ್ಟ ಡಿಸೈಡ್ ಮಾಡುತ್ತೆ. ಕರೆಕ್ಟ್ ಸರ್. ಜಯಂತ್, ಎಕ್ಸಾಮ್ ಜೊತೆಗೆ IPL ಮ್ಯಾಚ್ ನೋಡ್ತಾ ಇದ್ರೆ ಹೇಗೆ? ಅವಾಗಿನ IPL ಶುರುವಾಗಿಲ್ಲ, ಬಟ್ ಇವಾಗ ಈಗ ದಿನ ನೋಡಿದ್ವಿ. ಆ ಕ್ರೇಜ್ ಇರ್ತಾ ಇತ್ತು, ವರ್ಲ್ಡ್ ಕಪ್ ಅಲ್ಲಿ ಇತ್ತು, T20. ಅದ್ ನೋಡ್ತಾ ಇರಲಿಲ್ಲ, ಎಕ್ಸಾಮ್ ಮುಂಚೆ ತಾನೆ. ಈಗ IPL ಒಂದಿನ ಬಿಡಲ್ಲ ನಾವು. ಈಗ ಬಿಡಲ್ಲ, ಸ್ವಲ್ಪ ಫ್ರೀ ಆಗಿದ್ದೀರಿ ಅನ್ಸುತ್ತೆ. ಇವಾಗಂತೂ ಹಬ್ಬ ನಿಮ್ಗೆ ಇವತ್ತಂತೂ. 1 year ಕಷ್ಟಪಟ್ರೆ ಇನ್ನು ನಮ್ ಲೈಫ್ ಇರ್ತಾನೆ ಖಂಡಿತವಾಗ್ಲು. ಬಟ್ ಇದು ಮನೆ ಪೇರೆಂಟ್ಸ್ ಕೂಡ ಬಹಳ ಮುಖ್ಯವಾಗಿರುತ್ತೆ. ನಾವು ಅಂದ್ಕೊಂಡಿರೋದಿಲ್ಲ 1 year ಕಷ್ಟಪಟ್ಟ ಇದ್ರ ಮಗ ಅಂತ ನಾವು ಅಂದ್ಕೊಂಡಿರೋದಿಲ್ಲ. ಇವತ್ತು ಪ್ರೈಮರಿ ಎಜುಕೇಶನ್ ಮಕ್ಕಳು ಬ್ಯಾಗ್ ಹಾಕೊಂಡು ಹೋಗುವ ಆ ಒಂದು ವೇ ನೋಡಿದ್ರೆ ನಮ್ಗೆ ಇವತ್ತು ಬೇಜಾರಾಗುತ್ತೆ. ಆ ಮಕ್ಕಳಿಗೆ ಹೊರೋಕ್ಕಾಗಲ್ಲ, ಅದು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ಒಂದು ಚೂರು ಯೋಚನೆ ಮಾಡಲ್ಲ. ಅದ್ರ ಜೊತೆ ಬೆಳಗಿನ ಜಾವ 4 ಗಂಟೆಗೆಲ್ಲ ಟ್ಯೂಷನ್ಗೆ ಸೆಂಟ್ರಿಗೆ ಕಳಿಸುವಂತ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಮಕ್ಕಳು ಬಂದ ಮೇಲೆ ಒಂದು ಕಾಫಿ ಕುಡಿಯೋಷ್ಟು ಪುರ್ಸೊತ್ತಿಲ್ಲ, ಮತ್ತೆ ಪುನಃ ತಿರ್ಗಾ ಮತ್ತೊಂದು ಟ್ಯೂಷನ್. ರಾತ್ರಿ 9 ಗಂಟೆ ಮನೆಗೆ ಬರೋದು, ಊಟ ಮಾಡೋದು, ಜಾಮ್ ತಿನ್ನೋದು, ಮಲಗೋದು, ಅದು ಪಿಜ್ಜಾ ಬರ್ಗರ. ಸೊ ಇವೆಲ್ಲವೂ ಕೂಡ ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಅಂಡ್ ಮಾಡರ್ನ್ ಫುಡ್ ಸ್ಟೈಲ್, ಇವು ಕೂಡ ಮಾನಸಿಕವಾಗಿ ನಮ್ಮನ್ನ ಕುಗ್ಗಿಸುತ್ತೆ ಹೊರತು ಅದು ಏನು ಡೆವಲಪ್ಮೆಂಟ್ ಕೊಡಲ್ಲ ಅನ್ಸುತ್ತೆ. ಇಲ್ಲ, ಅದೇನಾಗ್ತಾ ಇದೆ, ಹುಡುಗರಿಗೆ ಟ್ಯೂಷನ್ಗೆ ಅಂತ ತುಂಬಾ ಹಾಕ್ಬಿಡ್ತಾರೆ. ಅಂದ್ರೆ ತರ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಪೆದ್ರಾಗಿದ್ರೆ ಟ್ಯೂಷನ್ಗೆ ಹೋಗ್ಬೇಕು. ಖಂಡಿತ ಇವಾಗ ಬುದ್ಧಿವಂತರೇ ಹೋಗ್ತಾರೆ. ಅವ್ರು ಹೋಗ್ಲಿಲ್ಲ ಅಂತಂದ್ರೆ ಇಲ್ವಾ ಅವ್ರು ಕೇಳೋ ಸ್ಟೈಲ್ ನೋಡಿದ್ರೆ ನಿಮ್ ಮಗ ಟ್ಯೂಷನ್ ಹೋಗ್ತಾ ಇಲ್ಲೋದಕ್ಕೆ ಏನೋ ಮಾತು ಸಾಧನೆ ಮಾಡಿದಾಗ. ಹೌದು, ಅಂದ್ರೆ ಟ್ಯೂಷನ್ಗೆ ಹೋಗಿ ಬಂದ್ಮೇಲೆ ಅವ್ರಿಗೆ ಓದೋದಕ್ಕೆ ಟೈಮ್ ಇಲ್ಲ. ಅವರೇ ಓದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ತಲೆನಲ್ಲಿ ಅದು ಉಳಿಯಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಕೇಳಿಸ್ಕೊಳ್ಳುವಾಗ ಸಾಯಂಕಾಲ ಟ್ಯೂಷನ್ ಇದೆಯಲ್ಲ ನೋಡ್ಕೊಳ್ಳೋಣ ಅನ್ನೋದು ಆಟಿಟ್ಯೂಡ್. ಅಲ್ಲಿ ಹೋದಾಗ ಇಲ್ಲೂ ಅದೇ ಆಗಿದೆ ಅಲ್ವಾ, ಎರಡೂ ಕಡೆನೂ ಗಮನ ಜಾಸ್ತಿ ಕೊಡಲ್ಲ ಅವಾಗ ಅವ್ರುಗಳು. ಅಂಡ್ ಮನೆಗೆ ಬಂದಾಗ ಓದಕ್ ಟೈಮ್ ಇಲ್ಲ, ಸಾಕಾಗೋಗಿರುತ್ತೆ. ನ್ಯಾಚುರಲಿ ದೇ ವಿಲ್ ಬಿ ಟಯರ್ಡ್, ಮಲ್ಕೊಳ್ತಾರೆ ಊಟ ಮಾಡಿ. ಸೊ ಹೌ ಮಚ್ ಟೈಮ್ ದೇ ಡಿವೋಟ್ ಫಾರ್ ದೇರ್ ಸ್ಟಡೀಸ್, ಅದು ಮುಖ್ಯ ಆಗ್ತಾ ಇದೆ. ಫ್ರೀ ಬಿಡುವಂತದ್ದು, ತಂದೆ ತಾಯಿಯಾದವರು ಈ ರೀತಿ ಫ್ರೀ ಬಿಡುವಂತದ್ದು. ಈಗ ಹೇಳಿದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ನನ್ನ ಮಗನಿಗೆ ಯಾವ್ದು ನಾನು ನಿರ್ಬಂಧ ಹೇರಿಲ್ಲ, ನಿನಗೆ ಇಷ್ಟ ಬಂದಾಗ ಓದು, ಇಷ್ಟ ಬಂದಾಗ ಬಿಡುವಂದಾಗ. ಅವನು ಕೂಡ ಎಲ್ಲೋ ಮೋಟಿವ್ ಆಗಿರ್ತಾನೆ, ಅವನು ಕೂಡ ಎಲ್ಲೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದಾಗ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅವಾಗ ಜಯಂತ್ ಅವ್ರು ಹೇಳಿ, ಬಹಳಷ್ಟು ಸಂತೋಷ್ ಅವರೇ, ಬಹಳಷ್ಟು ವಿದ್ಯಾರ್ಥಿಗಳನ್ನ ನೀವು ನೋಡಿರ್ತೀರಿ, ಅನೇಕ ತರದ ಕೀಟ್ಲೆ ಹುಡುಗರು ನೋಡಿರ್ತೀರಿ, ಬುದ್ಧಿವಂತ ಹುಡುಗರು ನೋಡಿರ್ತೀರಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ವಿದ್ಯಾರ್ಥಿಯಲ್ಲಿ ಇಂಥ ಒಂದು ಪೊಟೆನ್ಷಿಯಲ್ ಇದೆ ಅಂತ. ಅದನ್ನ ಹೇಗೆ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡ್ತಿರ್ತಾವ? ಅವರ ಟೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ಎಲ್ಲೋ ಐಡೆಂಟಿಫೈ ಮಾಡಿರಲ್ಲ ಕೆಲವೊಬ್ರು. ನಾನಂತೂ ಅದನ್ನ ಮಾಡ್ತಾ ಇದ್ದೆ. ನಿಮ್ಮಲ್ಲಿ ಸಾಧನೆ ಇದೆ, ಎಲ್ಲರೂ ಇಂಥವರೇ ಸಾಧನೆ ಮಾಡೋಕ್ಕಾಗೋದು, ಅವ್ರೇನು ಎಲ್ಲಿಂದನೂ ಬಂದಿರಲ್ಲ, ನೀವು ಅದನ್ನ ಓದಿ ಮಾಡಬಹುದು ಅನ್ನೋ ಪ್ರಯತ್ನ ಮಾಡ್ತಾ ಹೋಗಿ. ಫಸ್ಟ್ ಟೆಸ್ಟ್ ಅಲ್ಲಿ ಒಂದ್ಸಲ 25 ಮಾರ್ಕ್ಸ್ ಅಲ್ಲಿ ಒಂದ್ಸಲ ತೆಗೆದು ನೋಡಿ, 25ಗೆ 25 ಆ ಟೇಸ್ಟ್ ಗೊತ್ತಾಗುತ್ತೆ ನಿಮ್ಗೆ. ಅದೇ ಒಂದು ಸಾಧನೆ ಅನ್ಕೊಂಡು ಹೋದ್ರೆ ನೀವು ತಿರುಗಿ ನೋಡಲ್ಲ ಅಂತೆಲ್ಲ ಒಂದು ಮೋಟಿವೇಶನ್ ಕೊಡ್ತೀವಿ ಕ್ಲಾಸ್ ಅಲ್ಲಿ. ಅದನ್ನ ಹೇಳಿದ್ದು, ಈ ಸಾಧನೆಗೆಲ್ಲ ಒಂಥರ ಬರ್ಲೇಬೇಕು, ನಮ್ಮ ಜವಾಬ್ದಾರಿನೂ ಇರುತ್ತೆ, ಪೋಷಕರದು ಇಂಪಾರ್ಟೆಂಟ್ ಇದೆ. ಈಗ ನಾವು ಹೊಡಿಯೋಂಗಿಲ್ಲ, ಅವ್ರನ್ನ ಫ್ರೆಂಡ್ಲಿನೇ ಮೂವ್ ಮಾಡಿ ಅವ್ರನ್ನ ನಮ್ಮ ಟ್ರ್ಯಾಕಿಗೆ ತಗೊಂಡು ಓದಿಸ್ಕೊಬೇಕು. ಪನಿಷ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಸೊ ಈ ರೀತಿಯ ರೂಲ್ಸ್ ಗಳೆಲ್ಲವೂ ಕೂಡ ಒಳ್ಳೇದು ಅಂತೀರ ತಾವು? ಮಾಡ್ಕೊಳ್ಳೇಬೇಕು ನಾವು. ಈಗ ಅಲ್ಲ, ನಾವು ಪರಿಸ್ಥಿತಿಗೆ ಬಗ್ಗೆ ನಾವು ತಲೆ ಬಗ್ಗಿಸ್ಬೇಕೆ ಹೊರತು ಅದಕ್ಕೊಂದು ಅವಕಾಶ ಇದ್ದಿದ್ರು ಕೂಡ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಈಗ ನಾವು ದೊಡ್ಡವರಂತ ಬಂದಾಗ ಇದು ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಇವತ್ತು ನಾವು ಚಿಕ್ಕದಾಗಿ ಹೊಡೆದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಆದ್ರೆ ಹೊಡಿಲೇಬೇಕಂತ ಅನಿವಾರ್ಯತೆ ಯಾಕೆ ಬಂತು ಅನ್ನೋದನ್ನ ಯೋಚನೆ ಮಾಡುವಷ್ಟು ಪುರ್ಸೊತ್ತು ತಾಳ್ಮೆ ನಮ್ಮ ಪೇರೆಂಟ್ಸಿಗೆ ಇರೋದಿಲ್ಲ. ಇಲ್ಲ, ಅದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಪ್ರಾಯಶಃ ಅವ್ರಗಳಿಗೆ ಒಂದು ಕಡೆ ಒಂದು ಬೆಳವಣಿಗೆ ಆಯ್ತು, ಒಂದು ಘಟನೆಗಳು ನಡೆದಿತ್ತು ಅಂತೇಳಿ ಆ ಇಡೀ ವ್ಯವಸ್ಥೆಯನ್ನೇ ನಾವು ಅಲ್ಲಾಡಿಸುವ ಪ್ರಯತ್ನವನ್ನು ಮಾಡುವಂತದ್ದು ಸರಿಯಲ್ಲ. ಅಲ್ಲ, ಅದಕ್ಕೆ ಅದನ್ನೇ ಹೇಳುದು, ಸ್ವಲ್ಪ ಅದಕ್ಕೆ ಮೀಡಿಯಾ ಅದ್ರದ್ದುವೆ ಇದು ಜಾಸ್ತಿ ಅಂತ, ಎಕ್ಸ್ಪೋಜರ್ ಜಾಸ್ತಿ ಆಯ್ತು ಅದಕ್ಕೆ.
ಒಂದು ಸಣ್ಣ ಘಟನೆಗೆ ಇಡೀ ದಿವಸ ಅವ್ರನ್ನ ನೀವು ಟಿವಿನಲ್ಲಿ ತೋರಿಸಿದಾಗ ಖುಷಿಯಾಗಿ ಹೋಗುತ್ತೆ ಹುಡುಗರಿಗೆ. ಅಲ್ಲ, ಮುಂಚೆ ಆದದ್ದು ಅಲ್ಲ, ಅದ್ರಿಂದ ಮುಂಚೆ ಅದಕ್ಕಿಂತಲೂ ಜಾಸ್ತಿ ಆಗಿದ್ದಿರ್ಬೋದು. ಮೀಡಿಯಾ ಇಲ್ಲದೆ ಇರೋದ್ರಿಂದ ಗೊತ್ತಾಗಿಲ್ಲ ಯಾರಿಗೆ. ಅದಕ್ಕೆ ಈಗ ಏನಾಗ್ತಾ ಇಲ್ಲ, ಅದರಿಂದ ನಾನು ಟಿವಿಲಿ ಬರ್ತಾ ಇದ್ದೀನಿ ಅನ್ನೋದ್ರಿಂದಾನೆ ಅವರು ಖುಷಿಯಾಗಿ ಅಂಥದ್ರೊಳಗೆ ಒಂಥರ ಏನೋ ಒಂದು ಸಣ್ಣದಾಗಿದೆ ಅದನ್ನ ದೊಡ್ಡದಾಗಿ ಬಿಂಬಿಸೋದಕ್ಕೆ ನೋಡ್ತಾರೆ. ಆ ತರ ಆದಾಗ ಈಗ ನಮಗೆ ಅವ್ರನ್ನ ಬೈಯೋದು ಹೇಗೆ, ಹೊಡೆಯೋದು ಹೇಗೆ? ಅಫ್ಕೋರ್ಸ್ ನಾವು ಹೊಡೆಯಲ್ಲ, ನಮ್ಮಲ್ಲಿ ಅದೆಲ್ಲ ರೂಲ್ಸ್ ಇದೆ, ಯಾರು ಹೊಡೆಯಲ್ಲ ಮಾಡಲ್ಲ. ಆದ್ರೂ ಒಂದು ಮಾತು ಜಾಸ್ತಿ ಬೈದ್ರೂ ಸಹ ಭಯ, ಎಲ್ಲಿ ಹೋಗಿ ಏನ್ ಮಾಡ್ಕೊಂಡ್ಬಿಡ್ತಾರ ಅವ್ರು. ಆ ತರ ಸ್ಥಿತಿನಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಮಕ್ಕಳನ್ನ ಇವಾಗ ಪ್ರತಿಭಟನೆಯ ವೇವ್ ಕೂಡ ಈಗಿನ ಸ್ಟೈಲ್ ಅಲ್ಲಿ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಮುಂಚಿನ ತರ ಸುಮ್ಮನೆ ಬಂದೊಂದು ಪ್ರತಿಭಟನೆ ಮಾಡ್ಕೊಂಡು ಅಥವಾ ಏನೋ ಒಂದು ಕೇಳ್ಕೊಂಡು ಕ್ಷಮೆ ಕೇಳ್ಕೊಂಡು ಅಥವಾ ರಾಜಿ ಮಾಡ್ಕೊಂಡು ಹೋಗುವಂತದ್ದು, ಕೇಸು ಕಂಪ್ಲೇಂಟ್ ಮಾಡುವಂತದಿಲ್ಲ. ಇವಾಗ ಬಂದ್ರೆ ಹೊಡಿ ಬಡಿ ಧ್ವಂಸ, ಆ ಹೆದರಿಕೆ ಒಂದಿರುತ್ತೆ. ನಮ್ಗೊಂದೇ ಒಂದು ಅಸ್ತ್ರ ಇದೆ ಈಗ, ಹಾಲ್ ಟಿಕೆಟ್ 75% ಅಟೆಂಡೆನ್ಸ್ ಇಲ್ಲದಾಗ ಅಂತ. ಅಟೆಂಡೆನ್ಸ್ ಬಂದ್ರೆ ಈ ಸಾಧನೆಗಳು ಮಾಡಬಹುದು ಅಂತ ನಾವು ಇರ್ತೀವಿ. ಹಾಲ್ ಟಿಕೆಟ್ ಹಿಡಿದಾಗ ಅಲ್ಲೂ ಬರುತ್ತೆ, ನಾನು ಮೀಡಿಯಾಕ್ಕೆ ಫೋನ್ ಮಾಡ್ತೀನಿ, ನೀವು ಯಾಕೆ ಕೊಡಲ್ಲ ಅದು ಇದು ಅಂತ ಶುರು ಮಾಡ್ತಾರೆ. ಸೊ ಹಾಲ್ ಟಿಕೆಟ್ ಎಲ್ಲವೂ ನಮ್ಗೆ ಪ್ರಾಬ್ಲಮ್ ಇದೆ ಇತ್ತೀಚೆಗೆ. ಭಯದ ವಾತಾವರಣ ನಿಮ್ಮನ್ನು ಕಾಡ್ತಾ ಇರುತ್ತೆ. ನಿಮ್ಮನ್ನು ಕಾಡ್ತಾ ಇರುತ್ತೆ. ಜಯಂತ್, ಯಾವತ್ತಾದ್ರೂ ಆತರ ಬುದ್ಧಿವಂತ ವಿದ್ಯಾರ್ಥಿಗಳು ಆತರ ಮಾಡೋದಲ್ಲ ಬಹಳ ಕಡಿಮೆ ಅಲ್ವಾ? ಸೊ ಫ್ಯೂಚರ್ ಹೇಗೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀರಿ? ನಾನು ತುಂಬಾ ಮಾತಾಡಲ್ಲ, ನೀವೇ ನೋಡ್ತಿರ್ಬೋದು. ಸಾಫ್ಟ್ ತುಂಬಾ ನಾನು. ಓಕೆ. ನಮ್ ಕ್ಲಾಸಲ್ಲೂ ತುಂಬಾ ಜನ ಇರ್ತಾರೆ, ಒಳ್ಳೆಯವ್ರ ಮೇಲೆ ಕೆಟ್ಟವರು ಇದ್ದೇ ಇರ್ತಾರೆ. ಸೊ ನಾವು ಅಷ್ಟೇ, ನಾವು ಯಾವ ಕಡೆ ಹೋಗ್ತೀವಿ ಅನ್ನೋದು ನಮ್ ಡಿಸೈಡ್. ನಾವು ಹೇಗೆ ಹೋಗ್ತೀವೋ ನಮ್ದು. ಅಲ್ಲ, ಈ ಹೆಜ್ಜೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಇಡುವಂತ ಒಂದು ಹೆಜ್ಜೆ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಅದು ಇಟ್ ಮೇ ಬಿ ಪಾಸಿಟಿವ್ ನೆಗೆಟಿವ್ ಅಲ್ವಾ? ವೆರಿ ಗುಡ್. ಶ್ರೀನಿಧಿ, ಮುಂದೆ ಏನಾಗಬೇಕು ಅಂತಿದ್ದೀರಿ? ನಾನು CET ರಿಸಲ್ಟ್ ನೋಡ್ಕೊಂಡು ಮೆಡಿಸಿನ್ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು APMT ಎಕ್ಸಾಮ್ ಬರ್ತಾ ಇದ್ದೀನಿ, ಅದರ ರಿಸಲ್ಟ್ ಕಾಯ್ತಾ ಇದ್ದೀನಿ. ವೆಂಕಟೇಶ್ ಅವರೇ, ಈ ಎಷ್ಟೇ ವರ್ಷ ಪೂರ್ತಿ ಓದ್ತಾ ಇರುವಾಗ ಒಂದು ಮೆಥಡೇ ಬೇರೆ ಇರುತ್ತೆ. ಇನ್ ಎಕ್ಸಾಮ್ ಹತ್ರ ಬರುವಾಗ ಕೊನೆಯ ಒಂದು 2-3 ದಿನಗಳು ಬಹಳ ಒತ್ತಡ ಇರುತ್ತೆ. ನಿಮ್ಮ ಮಗ ಯಾವ ರೀತಿ ಸ್ಟಡಿ ಮಾಡ್ತಿದ್ದ ಆ ಟೈಮ್ನಲ್ಲಿ? ಸರ್, ಆಕ್ಚುಲಿ ವೆರಿ ನೆಕ್ಸ್ಟ್ ಡೇ ಎಕ್ಸಾಮ್ ಇದ್ದಾಗ ನಾವೇ ಹೇಳ್ತಾ ಇದ್ವಿ ರಾತ್ರಿ 10 ಗಂಟೆ ಮೇಲೆ ಓದ್ಬೇಡ ಅಂತ. ಯಾಕೆಂತಂದ್ರೆ ಸಫಿಶಿಯಂಟ್ ಆಗಿ ನಿದ್ದೆ ಮಾಡಿದ್ರೇನೆ ಅವ್ನಿಗೆ ಯೋಚನೆ ಮಾಡಿ ಬರೆಯುವಷ್ಟು ಶಕ್ತಿ ಇರುತ್ತೆ. ಇಲ್ಲ ಅಂದ್ರೆ ಆ ನಿದ್ದೆ ರಾತ್ರಿ ಎಲ್ಲ ನಿದ್ದೆ ಕಟ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೆಯುವಾಗ ಆಗ ಆ ನಿದ್ದೆ ಮೂಡಲ್ಲ ಅವ್ರು ಬರೆಯೋದಕ್ಕೆ ಆಗೋದಿಲ್ಲ. ಆ ರೀತಿ ನಾವು ಎಸ್ಪೆಷಲಿ ನಾನು ಅವ್ರ ತಾಯಿ ಇಬ್ರು, ಅವ್ರ ತಾಯಿ ತುಂಬಾ ಕೇರ್ ತಗೊಳ್ತಾ ಇದ್ರು ಅವನ ಬಗ್ಗೆ. ನಾನು ಆಫೀಸ್ ಕೆಲಸ ಇದ್ರಲ್ಲಿದ್ರೆ ಅವ್ರ ತಾಯಿನೇ ಅವನಿಗೆ ಮೇನ್ ಆಗಿ ಅವ್ನ ಹಿಂದೆ ಇದ್ದಿದ್ದು. ಸೊ ಈ ಕ್ರೆಡಿಟ್ ಎಲ್ಲ ಅವ್ರ ತಾಯಿಗೆ ಹೋಗ್ಬೇಕು. ಅವರೇನೆ ಅವನ್ನ 10 ಗಂಟೆಗೆ ಬಲವಂತ ಮಾಡಿ ಮಲಗಿಸ್ತಾ ಇದ್ರು, ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಎಬ್ಬರಿಸ್ತಾ ಇದ್ರು. ನಿಮ್ಮೆಲ್ಲರ ಜೊತೆ ಇನ್ನಷ್ಟು ಮಾತಾಡ್ತೀನಿ. ದರ್ಶಕರಿಗೆ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಚರ್ಚೆನ ಮತ್ತೆ ಮುಂದುವರಿಸ್ತೀನಿ.